ನಿಜಕ್ಕೂ ನಮ್ಮ ಹರಿಪ್ರಸಾದ್ ಸರ್ ಅಧ್ಯಕ್ಷರಾಗಿದ್ದು ನಿಜಕ್ಕೂ ಕಾರ್ಯಕರ್ತರಿಗೆ ಮತ್ತು ಏನು ನಮ್ಮ ಗ್ರಾಸ್ ರೂಟ್ ವರ್ಕರ್ಸ್ ಇದ್ದಾರೆ ಅವ್ರಿಗೆ ಬಹಳಷ್ಟು ಸಂತೋಷ ಆಗಿದೆ. ಯಾಕಂದರೆ ಇಂಥ ಒಂದು ನಿಷ್ಠಾವಂತ ಕಾಂಗ್ರೆಸ್ ಕಟ್ಟಾಳಾದಂಥ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ನಮ್ಮ ಡಿ ಕೆ ಸಾರು ಹಾಗೂ ಸಿದ್ದರಾಮಯ್ಯ ಸಾರು ಖರ್ಗೆ ಅವರು ಎಲ್ಲರೂ ಇವತ್ತೇನು ಹಸ್ತಾಂತರ ಮಾಡಿದ್ದಾರೆ ಅವ್ರಿಗೆ ಹುಮ್ಮಸ್ಸು ಬರುತ್ತೆ. ಮತ್ತು ನಮಗೆ ಕಾರ್ಯಕರ್ತರಲ್ಲೂ ಭಾಳಷ್ಟು ಇಷ್ಟು ಜನ ಬರಬೇಕಂದ್ರೆ ಜನಸಾಗರ ಹರಿದು ಬಂದಿದೆ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ಜನತೆಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಇಂಥ ಕಾರ್ಯಕ್ರಮಕ್ಕೆ ತಾವಾಗಿ ಖುದ್ದಾಗಿ ಬಂದಿದ್ದೀರಾ, ಅದಕ್ಕೆ ತಮಗೆಲ್ಲ ನಾನು ಈ ಮೂಲಕ ಧನ್ಯವಾದನ ಹೇಳೋಕ್ಕೆ ಬಯಸ್ತೀನಿ ಸರ್. ಇರಲಿಲ್ಲ ಮಿನಿಸ್ಟರ್ ಆಗ್ತಾರೆ ಅಂದ್ಕೊಂಡಿದ್ವಿ, ಆದರೆ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಭಾಳ ಸಂತೋಷ ಇದೆ. ಅವ್ರು ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಅವರು ಆರ್ಗನೈಸ್ ಮಾಡಿದಂಥವ್ರು. ನಮ್ಮ ಈ ಒಂದು ಸ್ಟೇಟ್ಗೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಆರ್ಗನೈಸ್. ಇಬ್ಬರು ಸೇರಿಕೊಂಡು ಜೋಡಿ ಎತ್ತಿಗಳ ಥರ ಇದ್ದಾರೆ. ಅದಕ್ಕೆ ಸರ್ ಅದು ಅವರು ಯಾವುದು ಬಯಸ್ತಾ ಇರಲಿಲ್ಲ, ನಾವು ಬಯಸೋದಿಲ್ಲ, ಅವರು ಬಯಸ್ತಾ ಇರಲಿಲ್ಲ. ಆ ಥರ ಅಂಥವ್ರಿಗೆ ಕೊಟ್ಟಿದ್ದಾರಲ್ಲ, ಅದನ್ನು ಅವರು ಯಶಸ್ವಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಇದರಲ್ಲಿ ಹೇಳಕ್ಕೆ ಬಯಸ್ತೀನಿ ಸರ್. ಸಾಹೇಬರು ಪ್ರೆಸಿಡೆಂಟ್ ಆಗಬೇಕು ಅಂದರೆ ಅದಕ್ಕೆ ಭಾಳ ಅವ್ರದ್ದು ಪ್ರಯತ್ನ ಇದೆ. ಅವರು 5 ತಲೆಮಾರು ಅಂದರೆ ಗಾಂಧಿ ಫ್ಯಾಮಿಲಿ ಅವರು 5 ಜನರ ಜೊತೆಗೂ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಸಂಜಯ್ ಗಾಂಧಿ, ರಾಜೀವ್ ಗಾಂಧೀಜಿ ಅವರು, ಸೋನಿಯಾ ಗಾಂಧೀಜಿ ಅವರು, ಪ್ರಿಯಾಂಕಾ ಗಾಂಧೀಜಿ ಅವರು, ರಾಹುಲ್ ಗಾಂಧೀಜಿ ಅವ್ರ ಜೊತೆಗೆ ಇದ್ದು ಅವರು ಬಂದಿರೋರು. ಸೊ ಹಿ ಡಿಸರ್ವ್ ಇಟ್. ಇವತ್ತು ಅವ್ರಿಗೆ ಅದು ಪ್ರೆಸಿಡೆಂಟು ಸಿಕ್ಕಿದೆ. ಅವ್ರು ಚೆನ್ನಾಗಿ ಯಶಸ್ವಿಯಾಗಿ ಮಾಡ್ತಾರೆ. ಮತ್ತು ಜೋಡೆತ್ತಿಗಳು ಡಿ ಕೆ ಸರು ಮತ್ತು ಹರಿಪ್ರಸಾದ್ ಸರು ಅವರಿಬ್ಬರು ಯೂತ್ ಲೀಡರ್ಸು. ಸೊ ಇಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತೆ 2028ರಲ್ಲಿ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ.